ಕಳೆದ ಒಂದು ಅಧಿವೇಶನದಲ್ಲಿ ಮೈ ನೇಮ್ ಈಸ್ ಜಗದೇವಪ್ಪ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೈಕಾಲಜಿ, ಗೌರ್ಮೆಂಟ್ ಫಾಸ್ಟ್ ಗ್ರೇಡ್ ಕಾಲೇಜ್ ತಿಪ್ಟೂರ್, ತುಮಕೂರು ಡಿಸ್ಟಿಕ್. ಇನ್ ದ ಲಾಸ್ಟ್ ಸೆಷನ್ we have discussed about memory storage. Today in this session we are discussing about the sensory memory which is iconic and echoic memory. So sensory memory, objective of this memory, sensory memory, understand the sensory memory, echoic and iconic. So sensory memory is iconic and echoic memory. Sensory memory is a very brief memory that allow people to retain impressions of sensory information after the original stimulus has ceased. It is often thought of the first stage of memory that involves registering a tremendous amount of information about the environment, but only for a very brief period, which is 1 or 2 seconds. So here two types of sensory memory we have seen. One is iconic memory, another one is echoic memory. So iconic memory is the visual sensory memory register pertaining to the visual domain and fast decaying store of visual information. It is a component of the visual memory system, which also includes visual short-term memory and long-term memory, so which is called VSTM, LTM. So in echoic memory is the sensory memory that registers specific to auditory information, means sounds. Once an auditory stimulus is heard, it is stored in memory so that it can be processed and understood in sound. ಸೊ ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೆನ್ಸಾರಿ ಮೆಮೊರಿ ಅಂದರೆ ಸಂವೇದನಾ ಮೆಮೊರಿ ಅಂತ ಕರಿತೀವಿ. ಸಂವೇದನಾ ಮೆಮೊರಿ ಅಂದರೆ ಈ ಸ್ಮೃತಿ ಅಂತಕ್ಕಂಥದ್ದು ಬಂದಂಥ ಮಾಹಿತಿಗಳೆಲ್ಲವೂ ಏನಾಗ್ತವೆ, ನಮಗೆ ಹೊರಗಡೆ ಪ್ರಪಂಚದ ಘಟನೆಗಳಾಗಿರ್ಬೋದು, ಸನ್ನಿವೇಶಗಳಾಗಿರ್ಬೋದು, ಅದು ಏನಾದರೂ ಆಗಿರ್ಬೋದು, ಮಾಹಿತಿಗಳು ಮೊಟ್ಟ ಮೊದಲಿಗೆ ನಮಗೆ ಬರೋದು ಸೆನ್ಸ್ ಆರ್ಗನ್ಸಿಗೆ. ಸೆನ್ಸ್ ಆರ್ಗನ್ಸ್ ಅಂದರೆ ಕೇಳೋದ್ರ ಮುಖಾಂತರವಾಗಿರ್ಬೋದು, ನೋಡೋದರ ಮುಖಾಂತರವಾಗಿರ್ಬೋದು, ಸ್ಪರ್ಶೆಯ, ವಾಸನೆಯ ಮುಂತಾದ ಈ ಸೆನ್ಸ್ ಆರ್ಗನ್ಸ್ ಇಂದ್ರಿಯಗಳ ಮುಖಾಂತರ ಬರ್ತಕ್ಕಂಥ ಮಾಹಿತಿಗಳು ಆ ಇಂದ್ರಿಯದಲ್ಲೇ ಇರ್ತವೆ. ಅವು 1 ರಿಂದ 2 ಸೆಕೆಂಡ್ ಇರ್ತವೆ. ಅದರಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿದ್ದು 2 ಸಂವೇದನಾ ಸ್ಮೃತಿಯಲ್ಲಿ ಶ್ರವಣ ಸ್ಮೃತಿ ಮತ್ತು ದೃಷ್ಟಿ ಅಂತಕ್ಕಂಥದ್ದು. ದೃಷ್ಟಿ ಪಟಲರು ದೃಶ್ಯಬಿಂಬದ ಸ್ಮೃತಿ ಅಂತ ಕರಿತೀವಿ, ಇನ್ನೊಂದು ಶ್ರವಣ ಬಿಂಬ ಸ್ಮೃತಿ ಅಂತ ಕರಿತೀವಿ. ಈ 2 ಸ್ಮೃತಿ ಶೇಖರಣೆಯ ಹಂತವಾಗಿರುವುದರಿಂದ ಮೊದಲನೇದು 2 ಹಂತದಲ್ಲಿ ಮೊದಲನೇದು ದೃಶ್ಯಬಿಂಬ ಸ್ಮೃತಿಯಲ್ಲಿ ಕಂಡುಬರುವ ವಿಚಾರಗಳು ಶ್ರವಣಕ್ಕೆ ಸಂಬಂಧಪಟ್ಟಂತೆ ಇರುವುದಿಲ್ಲ. ಈಗ ಇಲ್ಲಿ ದೃಶ್ಯಬಿಂಬ ಸ್ಮೃತಿಯಲ್ಲಿ ಕಂಡುಬರುವ ವಿಚಾರಗಳು ಅಥವಾ ವಿಷಯಗಳು ಅಥವಾ ಘಟನೆಗಳು ಏನಾಗಿರ್ತವೆ ಅಂದರೆ ದರ್ಶನೇಂದ್ರಿಯಗಳ ಮೂಲಕ ಹೆಚ್ಚಿನ ಪ್ರಚೋದನೆಯಿಂದ ಕೂಡಿದ್ದರೂ ಕೂಡ ಸ್ಮೃತಿಯಲ್ಲಿ ಉಳಿಯುವುದು ಕೇವಲ ಕ್ಷಣಕಾಲ ಮಾತ್ರ. ಅಂದರೆ 1/60 ಸೆಕೆಂಡ್ಸ್ ಅಂತಾರೆ. 1/60 ಭಾಗ ಅಂತ ಕರೀತಾರೆ. ಆ ಭಾಗದ ಸೆಕೆಂಡ್ಗಳ ಕಾಲ ಅಂದರೆ 1 ರಿಂದ 2 ಸೆಕೆಂಡ್ ಏನು ಇರಬಹುದು. ಸೊ ಈ ಶ್ರವಣಬಿಂಬ ಸ್ಮೃತಿಯಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕಂಡುಬರುವ ವಿಷಯಗಳು ಶ್ರವಣಕ್ಕೆ ಸಂಬಂಧಪಟ್ಟ ಮಾಹಿತಿಗಳ ಸಂಗ್ರಹಣೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಅಂದರೆ ಈ ಶ್ರವಣದ ಸ್ಮೃತಿಯಲ್ಲಿ ಏನಾಗುತ್ತೆ, ಶಬ್ದದ ತರಂಗಗಳಿಂದ ಬಂದಂಥವು. ಅಂದರೆ ಈ ಸ್ಮೃತಿಯಲ್ಲಿ ಬರುವ ಎಲ್ಲ ವಿಷಯಗಳು ಶಬ್ದದ ರೂಪದಲ್ಲಿ ಬರೋದರಿಂದ ಆ ಮಾಹಿತಿಗಳು ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತವೆ. ಈ ವಿಚಾರಗಳು 3 ರಿಂದ 4 ಸೆಕೆಂಡುಗಳು ಮಾತ್ರ ಉಳಿಯುತ್ತವೆ. ಇದು ವ್ಯಕ್ತಿಯ ಶ್ರದ್ಧೆ, ಅಗತ್ಯತೆ ಮತ್ತು ಪ್ರೇರಣೆಗಳಿಗೆ ಸಂಬಂಧಿಸಿದಂತೆ ಕಂಡುಬರುತ್ತದೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆನೇ ಜಾರ್ಜ್ ಪೆರ್ಲಿಂಗ್ ಎಂಬ ಮನೋವಿಜ್ಞಾನಿ ಸಂವೇದನಾ ಸ್ಮೃತಿಯಲ್ಲಿ ಕಂಡುಬರುವ ದೃಶ್ಯಬಿಂಬ ಸ್ಮೃತಿಯ ಬಗ್ಗೆ ನಡೆಸಿರುವ ಹಲವಾರು ಪ್ರಯೋಗಗಳಿದ್ದಾವೆ. ಆ ಪ್ರಯೋಗಗಳ ಫಲಿತಾಂಶಗಳ ಪ್ರಕಾರ ಏನಾಗಿದೆ ಅಂತಂದರೆ ವಿಷಯಗಳು, ಇಲ್ಲಿ ನೋಡಿದ ವಿಷಯಗಳು ಉಳಿಯುವುದು 1 ಸೆಕೆಂಡಿಗಿಂತಲೂ
ಕಡಿಮೆ ಎಂದು ಅವರು ಹೇಳ್ತಾರೆ. ಯಾರು? ಜಾರ್ಜ್ ಸ್ಪೇರ್ಲಿಂಗ್. ಸೊ ಇಷ್ಟು ನಿಮಗೆ ಸಂವೇದನಾ ಸ್ಮೃತಿಯಲ್ಲಿ ಬರುವುದು. ಸಂವೇದನೆ ಅಂದರೆ ಇಂದ್ರಿಯಗಳ ಮುಖಾಂತರ ಬಂದಂಥ ಮಾಹಿತಿಗಳು ಇಂದ್ರಿಯಗಳಲ್ಲೇ ಎಷ್ಟು ಹೊತ್ತನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ತೀರಿ, ಸ್ಮೃತಿಯಲ್ಲಿರ್ತವೆ ಅಂತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ದೃಶ್ಯಬಿಂಬ ಸ್ಮೃತಿ, ಇನ್ನೊಂದು ಶ್ರವಣ ಬಿಂಬ ಸ್ಮೃತಿ. ಅದನ್ನೇ ನಾವೇನಂತೀವಿ ಐಕೋನಿಕ್ ಆ್ಯಂಡ್ ಎಕೋಯಿಕ್ ಮೆಮೊರಿ ಅಂತೇಳಿ ಹೇಳ್ತೀವಿ. ದೃಶ್ಯಬಿಂಬ ಅಂದರೆ ನಾವು ದೃಶ್ಯದ ಮುಖಾಂತರ ನೋಡ್ತಕ್ಕಂಥದ್ದು, ಅವು ಕಂಡುಬರುವ ವಿಚಾರಗಳು. ಎರಡನೇದು ಶ್ರವಣಬಿಂಬ ಅಂದರೆ ಶಬ್ದಗಳ ತರಂಗದಲ್ಲಿ ನಾವು ಕೇಳಿಸ್ಕೊಂಡಂಥ ವಿಚಾರಗಳು, ವಿಷಯಗಳು, ಘಟನೆಗಳು ಅವೆಲ್ಲವೂ ಕೂಡ ಏನಾಗಿರ್ತವೆ ಅಂತಂದರೆ ಇಲ್ಲಿ ಅವು ನೆನಪಿನಲ್ಲಿರ್ತವೆ. ಇದನ್ನೇ ನಾವು ಏನಂತೀವಿ ಸೆನ್ಸಾರಿ ಮೆಮೊರಿ ಅಂಥೇಳಿ ಹೇಳ್ತೀವಿ. ಇವತ್ತಿಗೆ ಈ ಒಂದು ಅಧಿವೇಶನದಲ್ಲಿ ಸೆನ್ಸಾರಿ ಮೆಮೊರಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಇದನ್ನು ನಾವು ಮುಂದಿನ ಅಧಿವೇಶನದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗಿ ಮುಂದಿನ ಅಧಿವೇಶನದಲ್ಲಿ ಏನು ಒಂದು ಪರಿಕಲ್ಪನೆ ಇದೆ, ಏನು ವಿಷಯ ಇದೆ ಅದರ ಬಗ್ಗೆ ನಾವು ಚರ್ಚಿಸೋಣ ಅಂತ ಹೇಳ್ತಾ ಇವತ್ತಿನ ಅಧಿವೇಶನವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದ ಎಲ್ಲರಿಗೂ.